ಕಲ್ಲಾಣೆ ಮಡುಗಿನ ಕಲಿಬಿರು ಮಡುಗಿನುಮಾರ ಎಲ್ಲಿ ಗುರು ಸ್ವಾಮಿ ದೈವಾವೋ. ಕಾಡುಗೊಲ್ಲರ ಸಾಂಸ್ಕೃತಿಕ ಪರಂಪರೆಯ 3 ಕಟ್ಟೆ ಮನೆಗಳಲ್ಲಿ ಒಂದಾದ ರಾಮನಹಳ್ಳಿ ಕಟ್ಟೆಮನೆಯ ಅರೇನೂರು ಗೊಲ್ಲರ ಕುಲದ ಆರಾಧ್ಯ ದೈವ ವೀರಗಾರ ಶ್ರೀ ಭರಮಗಿರಿ ಈರಣ್ಣ ಸ್ವಾಮಿಯ ಮಹಿಮೆಯ ಕಥೆ ಇದು. ಹಿಂದೆ ಸೀರೆಯ ಶಿರಾ ಸೀಮೆಯ ಬೆಸ್ತರಕಟ್ಟೆ ಎಂಬ ಹಟ್ಟಿಯಲ್ಲಿ ಮಡ್ನಿಮಾರಣ್ಣ ಮತ್ತು ಜಡಿಯಮ್ಮ ಎಂಬ ಪುಣ್ಯವಂತ ದಂಪತಿಗಳಿದ್ದರು. ಅವರ ಭಕ್ತಿಗೆ ಮೆಚ್ಚಿ ಭಗವಂತನು ಒಂದು ಗಂಡು ಮಗುವನ್ನು ಕರುಣಿಸಿದನು. ಆ ಮುಗ್ಧ ಮಗುವಿಗೆ ಪೋಷಕರು ಈರಣ್ಣ ಎಂದು ನಾಮಕರಣ ಮಾಡಿದರು. ಈರಣ್ಣನಿಗೆ 7 ವರ್ಷ ತುಂಬುತ್ತಿದ್ದಂತೆ ಕುಲಕಸುವಿನ ಸಂಪ್ರದಾಯದಂತೆ ದನಗಳನ್ನು ಕಾಯುವ ಜವಾಬ್ದಾರಿ ಹೆಗಲಿಗೇರಿತು. ಅಂದಿನಿಂದ ಆ ಬಾಲಕ ದನಗಳನ್ನು ಹೊಡೆದುಕೊಂಡು ಹಿರಿಯೂರಿನ ಪಡುವಣ ದಿಕ್ಕಿನಲ್ಲಿದ್ದ ಭರಮಗಿರಿಯ ಕಡೆಗೆ ಪ್ರಯಾಣ ಬೆಳೆಸಿದನು. ಅಲ್ಲಿನ ಪ್ರಶಾಂತ ಪರಿಸರದಲ್ಲಿ ತನ್ನ ದನಗಳಿಗಾಗಿ ಒಂದು ಆವಿನ ಗೂಡನ್ನು ನಿರ್ಮಿಸಿಕೊಂಡು ಅಲ್ಲಿಯೇ ನೆಲೆ ನಿಂತನು. ಮಗನ ಮೇಲಿನ ಪ್ರೀತಿಯಿಂದ ತಾಯಿ ಜಡಿಯಮ್ಮ ಪ್ರತಿದಿನವೂ ಬಿಸಿಲನ್ನು ಲೆಕ್ಕಿಸದೆ ಬೆಸ್ತರಕಟ್ಟೆಯಿಂದ ಭರಮಗಿರಿಗೆ ಬರಿಗಾಲಿನಲ್ಲಿ ನಡೆದು ಬರುತ್ತಿದ್ದಳು. ಮಗನಿಗಾಗಿ ಪ್ರೀತಿಯಿಂದ ಬುತ್ತಿ ತರುತ್ತಿದ್ದ ಆಕೆ ಈರಣ್ಣನಿಗೆ ಊಟ ಮಾಡಿಸಿ ಅಲ್ಲಿಂದ ಮರಳುವಾಗ ಹಟ್ಟಿಗಾಗಿ ಒಣ ಸೌದೆಯನ್ನು ಹಾರಿಸಿಕೊಂಡು ಹೋಗುತ್ತಿದ್ದಳು. ಹೀಗೆ ದಿನಗಳು ಉರುಳುತ್ತಿರಲು ಈರಣ್ಣನು ಭರಮಗಿರಿಯ ಮಡುಗಿನಲ್ಲಿ ದನಗಳಿಗೆ ನೀರು ಕುಡಿಸುತ್ತಾ ಅಲ್ಲಿನ ಪ್ರಕೃತಿಯ ಮಡಿಲಲ್ಲಿ ಬೆಳೆಯುತ್ತಾ ಬಂದನು. ಈರಣ್ಣನ ಹಟ್ಟಿಯ ದನಗಳು ಎಷ್ಟು ತೇಜಸ್ವಿಯಾಗಿದ್ದವು ಎಂದರೆ ಆ ದನಗಳನ್ನು ನೋಡಿದ ರಾಜ ಮಹಾರಾಜರು ಸಹ ಭಕ್ತಿಯಿಂದ ಕೈಮುಗಿದು ನಮಸ್ಕರಿಸುತ್ತಿದ್ದರು. ಸಾಮಾನ್ಯ ದನಗಳಲ್ಲ, ಇವು ಸಾಕ್ಷಾತ್ ದೈವ ಸ್ವರೂಪಿಗಳು ಎಂಬ ಭಾವನೆ ಎಲ್ಲರಲ್ಲೂ ಮೂಡಿತ್ತು. ಒಂದು ದಿನ ಈರಣ್ಣನು ಗೂಡಿನ ಹಸುವಿನ ಹಾಲನ್ನು ಕರೆದು 7 ಮಡಿಕೆಗಳಲ್ಲಿ ಹಾಲು ಕಾಯಿಸುತ್ತಿರುತ್ತಾನೆ. ಒಲೆಯ ಮೇಲೆ ಹಾಲು ಕೊತಕೊತನೆ ಕುದಿಯುತ್ತಾ ಉಕ್ಕಿ ಬರುವ ಸಮಯದಲ್ಲಿದ್ದಾಗ ಅತ್ತ ಕಡೆಯಿಂದ ಮುಸಲ್ಮಾನ ಸೈನಿಕರ ದಂಡೊಂದು ಅಲ್ಲಿಗೆ ಬರುತ್ತದೆ. ಆಗ ಬಾಲಕ ಈರಣ್ಣನ ಮನದಲ್ಲಿ ಒಂದು ಆತಂಕ ಮೂಡುತ್ತದೆ. ಅನ್ಯ ಧರ್ಮೀಯರ ನೆರಳು ದೈವಸ್ವರೂಪಿ ದನಗಳ ಹಾಲಿನ ಮೇಲೆ ಬಿದ್ದರೆ ಹಾಲಿನ ಪವಿತ್ರತೆ ಕೆಡುತ್ತದೆ, ಹಾಲಿಗೆ ಅಂಟು ಮುಂಟು ತಗಲುತ್ತದೆ ಎಂದು ಆತ ಭಾವಿಸುತ್ತಾನೆ. ಹಾಲಿನ ಶುದ್ಧತೆಯನ್ನು ಕಾಪಾಡಲು ನಿರ್ಧರಿಸಿದ ಈರಣ್ಣ ಕುದಿಯುತ್ತಿದ್ದ 7 ಮಡಿಕೆಗಳ ಹಾಲನ್ನು ಹನಿ ಉಳಿಸದಂತೆ ಘಟಘಟನೆ ಕುಡಿದು ಬಿಡುತ್ತಾನೆ. ಕುದಿಯುವ ಹಾಲಿನ ತಾಪಕ್ಕೆ ಈರಣ್ಣನ ನಾಲಿಗೆ ಸುಟ್ಟು ಕರಕಾಗುತ್ತದೆ. ನೋವಿನ ತೀವ್ರತೆಗೆ ನಾಲಿಗೆಯ ಮೇಲಿನ ಪೊರೆಯೇ ಎದ್ದು ಬರುತ್ತದೆ. ಆ ಸುಟ್ಟ ಪೊರೆಯನ್ನು ತೆಗೆದು ಪಕ್ಕದಲ್ಲೇ ಇದ್ದ ಪಟ್ಟಜಾಲಿ ಗಿಡಕ್ಕೆ ಹಾಕುತ್ತಾನೆ. ಹೊಟ್ಟೆಯೊಳಗೆ ಹಾಲಿನ ಉರಿ ಮತ್ತು ನಾಲಿಗೆಯ ಬೇಗೆ ತಾಳಲಾರದ ಈರಣ್ಣ ತಂಪು ಹುಡುಕುತ್ತಾ ಓಡಿ ಹೋಗಿ ಭರಮಗಿರಿಯ ಮಡುಗಿಗೆ ಹಳ್ಳಕ್ಕೆ ಹಾರುತ್ತಾನೆ. ಅಕ್ಷರಶಃ ಬೆಂಕಿಯಂತಿದ್ದ ಉರಿಯನ್ನು ಆರಿಸಿಕೊಳ್ಳಲು ಆ ಮಡುಗಿನ ನೀರಿನಲ್ಲಿ ಬಿದ್ದು ಕೊಚ್ಚಿಕೊಂಡು ಹೋಗುತ್ತಾನೆ. ಕೇವಲ 7 ವರ್ಷದ ಬಾಲಕನೊಬ್ಬ ತನ್ನ ಕುಲದ ಪವಿತ್ರತೆಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ದೈವದ ಹಾದಿ ಹಿಡಿಯುತ್ತಾನೆ. ಅತ್ತ ಮಡುಗಿನಲ್ಲಿ ಈರಣ್ಣನು ಅದೃಶ್ಯನಾಗಿದ್ದರೆ ಇತ್ತ ಮಗನ ಪರಿಸ್ಥಿತಿ ಅರಿಯ ತಾಯಿ ಜಡಿಯಮ್ಮ ಎಂದಿನಂತೆ ಬುತ್ತಿಯನ್ನು ಹೊತ್ತು ಭರಮಗಿರಿಗೆ ಬರುತ್ತಾಳೆ. ಆವಿನ ಗೂಡಿನ ಬಳಿ ಬಂದು ನೋಡಿದಾಗ ಅಲ್ಲಿ ಈರಣ್ಣ ಇರುವುದಿಲ್ಲ. ಮಗನಿಗಾಗಿ ಆವಿನಗೂಡನೆಲ್ಲ ಅಲೆಯುತ್ತಾ ಕಾದು ಕುಳಿತ ತಾಯಿ ಕೊನೆಗೆ ಕಂಗಾಲಾಗಿ ಹಳ್ಳ ದಂಡೆಗೆ ಬರುತ್ತಾಳೆ. ಅಲ್ಲಿ ಮಡುಗಿನ ಗಡ್ಡೆಯಲ್ಲಿ ಬಟ್ಟೆ ತೊಳೆಯುತ್ತಿದ್ದ ಮಡಿವಾಳತಿಯನ್ನು ಕಂಡು ತಾಯಿ, ನನ್ನ ಈರಣ್ಣನನ್ನು ಎಲ್ಲಾದರೂ ಕಂಡೆಯಾ ಎಂದು ಹಂಬಲದಿಂದ ವಿಚಾರಿಸುತ್ತಾಳೆ. ಆಗ ಆ ಮಡಿವಾಳತಿ ನಡೆದ ಘೋರ ಘಟನೆಯನ್ನು ವಿವರಿಸುತ್ತಾಳೆ. ಮಗ ಕುದಿಯುವ ಹಾಲು ಕುಡಿದು ಮಡುಗಿಗೆ ಹಾರಿದ ವಿಷಯ ತಿಳಿದ ಜಡಿಯಮ್ಮನ ಎದೆ ಒಡೆದಂತಾಗುತ್ತದೆ. ತಾಯಿ ಹಳ್ಳದ ದಂಡೆಯ ಮೇಲೆ ನಿಂತು ಗೋಳಾಡುತ್ತಾ ಆಕ್ರಂದನ ಮಾಡುತ್ತಾ ಈರಣ್ಣ ಎಂದು ಗಟ್ಟಿಯಾಗಿ ಕೂಗುತ್ತಾಳೆ. ಆಗ ಆ ಕಡೆ ದಂಡೆಯಿಂದ ಮಗನ ಧ್ವನಿ ಎಂದು ಕೇಳಿಬರುತ್ತದೆ. ತಾಯಿ ತಕ್ಷಣ ಆ ಕಡೆ ದಂಡೆಗೆ ಓಡಿ ಹೋಗಿ ಮತ್ತೆ ಈರಣ್ಣ ಎನ್ನುತ್ತಾಳೆ. ಆಗ ಮಗು ಈ ಕಡೆ ದಂಡೆಯಿಂದ ಓ ಎನ್ನುತ್ತಾನೆ. ತಾಯಿ ಈ ಕಡೆ ಬಂದರೆ ಮಗು ಆ ಕಡೆ ಹೋದರೆ ಈ ಕಡೆ. ಹೀಗೆ ಈರಣ್ಣನು ತಾಯಿಯೊಂದಿಗೆ ಲೀಲಾ ನಾಟಕವನ್ನು ಆಡುತ್ತಿರುತ್ತಾನೆ. ಮಗನನ್ನು ಹಿಡಿಯಲಾರದೆ ಕಣ್ಣೆದುರು ಕಾಣದ ಮಗನ ದನಿಯಾಟದಿಂದ ಬೇಸತ್ತ ಜಡಿಯಮ್ಮ ತೀವ್ರ ನೋವಿನಿಂದ ನಿನ್ನ ಈ ಸೊಲ್ಲು ದನಿ ಅಡಗಿ ಹೋಗಲಿ ಎಂದು ಶಾಪ ನೀಡುತ್ತಾಳೆ. ತಾಯಿ ನೀಡಿದ ಆ ಶಾಪದ ಮರುಕ್ಷಣವೇ
ಈರಣ್ಣನ ಧ್ವನಿ ಮೌನವಾಗುತ್ತದೆ. ಆ ಸಾಕ್ಷಾತ್ ಈರಣ್ಣ ಸ್ವಾಮಿಯು ಮನುಷ್ಯ ರೂಪವನ್ನು ತೊರೆದು ದೈವ ಸ್ವರೂಪಿಯಾಗಿ ಅಲ್ಲೇ ನೆಲೆ ನಿಲ್ಲುತ್ತಾನೆ. ಈರಣ್ಣನು ಮಡುಗಿನಲ್ಲಿ ಮರೆಯಾದ ನಂತರ ಅತ್ತ ಬೆಸ್ತರಕಟ್ಟೆಯಲ್ಲಿ ದುಃಖಿತರಾಗಿದ್ದ ಅಣ್ಣ ತಮ್ಮಂದಿರ ಮುಂದೆ ಅರೇನೋರು ಗೊಲ್ಲರ ಕುಲದೇವತೆಯಾದ ಸಾಕ್ಷಾತ್ ಗೊರ್ಲತ್ತಿನ ಮಾರಮ್ಮ ದೇವಿಯು ಕೊರವಂಜಿಯ ರೂಪ ತಾಳಿ ಪ್ರತ್ಯಕ್ಷಳಾಗುತ್ತಾಳೆ. ಕೈಯಲ್ಲಿ ಪುಟ್ಟಿಗೆಯನ್ನು ಹಿಡಿದು ಕಣಿ ಹೇಳುತ್ತಾ, ನಿಮ್ಮ ಈರಣ್ಣ ದೈವತ್ವಕ್ಕೇರಿದ್ದಾನೆ. ಆತನ ಶಕ್ತಿಯನ್ನು ನೆಲೆಗೊಳಿಸಲು ಹಲಗು ಸಿದ್ಧವಾಗಬೇಕು ಎಂದು ಆದೇಶಿಸುತ್ತಾಳೆ. ಅದರಂತೆಯೇ ದೇವಿಯ ಸೂಚನೆಯ ಮೇರೆಗೆ ಅಣ್ಣ ತಮ್ಮಂದಿರು ಕೋಡಿಹಳ್ಳಿಗೆ ತೆರಳುತ್ತಾರೆ. ಅಲ್ಲಿ ಒಬ್ಬ ರೈತ ತನ್ನ 7 ಜೊತೆ ಎತ್ತುಗಳಿಗೆ ಒಂದು ಕುಂಟೆಯನ್ನು ಕಟ್ಟಿ ಹೊಲವನ್ನು ಉಳುತ್ತಿರುತ್ತಾನೆ. ಅವನ ಕುಂಟೆಯಲ್ಲಿದ್ದ ಲೋಹದ ಕುಡವನ್ನು ಹಲಗು ಮಾಡಲು ಬೇಕಾದ ಕಬ್ಬಿಣ ಪಡೆದುಕೊಂಡು ಕುರುಬರಹಳ್ಳಿಯ ಆಚಾರಿಯ ಬಳಿಗೆ ಬರುತ್ತಾರೆ. ನಮ್ಮ ಈರಣ್ಣನ ಹೆಸರಿಗೆ ಹಲಗನ್ನು ಮಾಡಿಕೊಡು ಎಂದು ಆಚಾರಿಯನ್ನು ವಿನಂತಿಸುತ್ತಾರೆ. ಆದರೆ ಆಚಾರಿ, ಈರಣ್ಣ ಇನ್ನು 7 ವರ್ಷದ ಬಾಲಕ, ಅವನು ಇನ್ನು ಕೋರಿ ಹುಡುಗ, ಅಷ್ಟು ಸಣ್ಣ ವಯಸ್ಸಿನ ಹೆಸರಿಗೆ ಹಲಗು ವಹಿಸುವುದು ಸಂಪ್ರದಾಯವಲ್ಲ. ಆತ ಮಡುಗಿನಲ್ಲಿ ಬಿದ್ದು ಮರೆಯಾದ ಕಾರಣ ಮಡುಗಿನ ಮಾರಣ್ಣ ಎಂಬ ಹೆಸರಿನಲ್ಲಿ ಹಲಗು ಸಿದ್ಧಪಡಿಸುತ್ತೇನೆ ಎಂದು ಕಾರ್ಯಪ್ರವೃತ್ತನಾಗುತ್ತಾನೆ. ಆಗ ಅಲ್ಲಿ ಒಂದು ಪವಾಡವೇ ನಡೆಯುತ್ತದೆ. ಕಾಡುಗೊಲ್ಲರ ಎಲ್ಲಾ ದೇವರುಗಳ ಹಲಗುಗಳು ಸಿದ್ಧವಾಗಲು 14 ಗಳಿಗೆಗಳನ್ನು ತೆಗೆದುಕೊಳ್ಳುತ್ತವೆ. ಆದರೆ ಈರಣ್ಣನ ಹಲಗು ಕೇವಲ 7 ಗಳಿಗೆಯಲ್ಲಿಯೇ ಪೂರ್ಣ ತೇಜಸ್ಸಿನಿಂದ ಇಳಿಯುತ್ತದೆ. ಇದನ್ನು ಕಂಡ ಆಚಾರಿ ಆಶ್ಚರ್ಯಚಕಿತನಾಗಿ, ಎಲ್ಲಾ ದೇವರುಗಳು 14 ಗಳಿಗೆಗೆ ಇಳಿದರೆ ನೀನು ಕೇವಲ 7 ಗಳಿಗೆಯಲ್ಲಿ ಸಿದ್ಧನಾದೆಯಲ್ಲಪ್ಪ, ಎಲ್ಲರೂ ಒಂದಾದರೆ ನೀನೇ ಒಂದು ಶಕ್ತಿ ಎಂದು ಉದ್ಗರಿಸುತ್ತಾನೆ. ಅಂದಿನಿಂದ ಆಚಾರಿಯು ಈರಣ್ಣನಿಗೆ ಒಂಟುಲ್ಲೇಕರ ಎಂಬ ನಾಮಕರಣ ಮಾಡಿ ಗೌರವದಿಂದ ಹಲಗನ್ನು ಹಸ್ತಾಂತರಿಸುತ್ತಾನೆ. ಆಚಾರಿ ನಿರ್ಮಿಸಿದ ಆ ತೇಜಸ್ವಿ ಹಲಗನ್ನು ಭಕ್ತಿಯಿಂದ ಸ್ವೀಕರಿಸಿದ ಅಣ್ಣ ತಮ್ಮಂದಿರು ನೇರವಾಗಿ ಈರಣ್ಣ ಸ್ವಾಮಿ ಮರೆಯಾದ ಭರಮಗಿರಿಯ ಮಡುಗಿನ ದಂಡೆಗೆ ಬರುತ್ತಾರೆ. ಅಲ್ಲಿ ಭಕ್ತಿಭಾವದಿಂದ ಮಡುಗಿನ ದಂಡೆಯಲ್ಲಿ ಚಿಲುಮೆಯನ್ನು ತೋಡಿ ಸಾಕ್ಷಾತ್ ಗಂಗಮ್ಮನ ಆವಾಹನೆ ಮಾಡುತ್ತಾರೆ. ಮಡುಗಿನ ಪವಿತ್ರ ನೀರಿನಲ್ಲಿ ಅದ್ದಿ ಹಲಗನ್ನು ತೊಳೆದು ಶುದ್ಧಿ ಮಾಡಿ ಸಂಪ್ರದಾಯದಂತೆ ಗಂಗೆಯ ಪೂಜೆ ನೆರವೇರಿಸುತ್ತಾರೆ. ನಂತರ ಈರಣ್ಣನ ನಾಲಿಗೆಯ ಪೊರೆ ಬಿದ್ದಿದ್ದ ಆ ಪವಿತ್ರ ಪಟ್ಟಜಾಲಿ ಗಿಡದ ಕೆಳಗೆ ಜಾಗವನ್ನು ಸಿದ್ಧಪಡಿಸುತ್ತಾರೆ. ಹಳ್ಳದಿಂದ ತಂದ ಶುಭ್ರವಾದ ಬೆನವದ ಕಲ್ಲುಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಅವುಗಳಿಗೆ ಅರಿಶಿನ ಕುಂಕುಮ ಮತ್ತು ವಿಭೂತಿಯನ್ನು ಹಚ್ಚಿ ದೈವತ್ವವನ್ನು ತುಂಬುತ್ತಾರೆ. ಸಿದ್ಧವಾದ ಹಲಗನ್ನು ಆ ಬೆನವಗಳ ಮಧ್ಯೆ ಶ್ರದ್ಧಾ ಭಕ್ತಿಯಿಂದ ಇಟ್ಟು ಧೂಪ ದೀಪಗಳೊಂದಿಗೆ ಪೂಜೆ ಸಲ್ಲಿಸುತ್ತಾರೆ. ಹೀಗೆ 7 ವರ್ಷದ ಬಾಲಕನಾಗಿ ಬಂದ ಈರಣ್ಣ ತನ್ನ ದೈವಿಕ ಲೀಲೆಗಳಿಂದ ಒಂಟುಲ್ಲೇಕರನಾಗಿ ಭರಮಗಿರಿ ಬೆಟ್ಟದ ಮಡಲ್ಲಿ ಅರೇನೋರು ಗೊಲ್ಲರ ಕುಲದೈವವಾಗಿ ನೆಲೆ ನಿಲ್ಲುತ್ತಾನೆ. ಇಂದಿಗೂ ಆ ಭರಮಗಿರಿಯ ಸನ್ನಿಧಿಯಲ್ಲಿ ಈರಣ್ಣ ಸ್ವಾಮಿಯು ನಂಬಿದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಜಾನಪದ ಸಂಸ್ಕೃತಿಯ ಅಧಿದೇವತೆಯಾಗಿ ರಾರಾಜಿಸುತ್ತಿದ್ದಾನೆ. ದಾರಿಯ ತಪ್ಪ ಬರಮರಿಗೆ ನಾಡೋ ತಪ್ಪಿದರೆ ಬರಬೇಡ ಆಲಿನ ಬಲ್ಲ ಕಾಣೆ ಯಾರನ್ನ ನಾಡಿಗೆ ಚಲವ ಕಾಣೆ ಅಡ್ಡ ಮಾತಾಡಬೇರೆ ದೊಡ್ಡ ನಗವ ನಗಬೇರೆ ಬೆಣ್ಣಾರಲ್ಲಿ ಇರಬೇಡ ಆಲಿನ ಬಲ್ಲ ಕಾಣೆ ಯಾರನ್ನ ನಾಡಿಗೆ ಚಲವ ಕಾಣೆ